ಗೌಂಡಿ ಕೆಲಸ ಇದನ್ನ ಕುರಿ ಸಾಕಾಣಿಕೆ ಮಾಡೋದು. ಎಷ್ಟು ಮರಿ ಅದಾವಣ್ಣ? 22 ಮರಿ. ಎಲ್ಲಿ ತಂದ್ರಿ ಅವನ? ಚಂದ್ರನೂರು ರೀ. 2000 ತಂದ್ರಿ? 21 ದಿವಸ ರೀ. ಈಗ ನಿಮ್ಗೆ ಅಲ್ಲಿ ಹೆಂಗ್ ರೇಟ್ ಬಿದ್ದಾವ? ನಾವು 7,000 ರೂಪಾಯಿ ಬಿದ್ದಾವ. ಅಲ್ಲಿ ಏನ್ ರೇಟ್ ಬಿದ್ದಾವ? ಖರ್ಚು 7,200 300 ಅಲ್ಲಿ ರೇಟ್ ಬಿದ್ದಾವು. ನಿಮ್ಗೆ ಹೋಗಿ ಬರೋ ಖರ್ಚು ಇಡೋದು ಏನಾದ್ರಲ್ಲ ಗಾಡಿ ಬಾಡಿಗೆ ಇಡದ 1 ಮರಿ 7,000 ರೂಪಾಯಿ ಆಗೈತೆ. ಎಷ್ಟು ಬರೀ ಕಡಿಮೆ ತಂದ ದಿವಸ ರೀ? ಹಾಂ ರೀ. ಆ ನಂತರ ಒಂದು ಸೈಲೇಜ್ ಕೊಡ್ತೀವಿ. ಸೈಲೇಜ್ ಆದ ನಂತರ ಒಳ್ಳೆ 9-10 ಗಂಟೆ ಸುಮಾರು ಶೇಂಗಾ ಕೊಡ್ತೀವಿ. ಸಂಜೆ ಹೇಳೋದು ಜಡ್ ಬಂದಿತ್ತು ಅದನ್ನ ಮಾಡ್ಬೇಕಲ್ಲ. ಕೆಲವು ಮಂದಿ ಏನ್ ಮಾಡ್ತಾರೆ, ಏನ್ ಅದನ್ನ ಬಲಿ ಕೆಲಸ ಮಾಡ್ತಾರೆ ಅಂತಾರೆ. ಮರಿ ಪಾಟಿಕತ್ತ ಹೋಗಿ ಮರಿ ಎಲ್ಲ ಚೆನ್ನಾಗಿದೆ. ಸ್ನೇಹಿತರೆ, ಇವು ಮರಿಗಳನ್ನ ನೋಡಕತ್ತಿರಲ್ಲ. ಇವು 20 ದಿವಸದಿಂದ ಸಿಂಧನೂರು ಆಗಿ ತಂದಾರ ನೋಡ್ರಿ. 20 ದಿವಸದಿಂದ ಏನ್ ತಂಜು ಅಂತ ಹೇಳಿರಲ್ಲ ರೀ. ಸಿಂಧನೂರು ಆಗ್ರಿ 7,200 ರೂಪಾಯಿ ಏನತ್ಲ ತಂದಿದ್ದೀವಿ ಮರಿಗಳು. ಅಣ್ಣ ನಮಸ್ಕಾರ ರೀ. ನಿಮ್ಮ ಹೆಸರು ಏನ್ರಿ ಅಣ್ಣ? ಹಾಂ, ಯಾವ್ರಿ? ಹೌದಲ್ಲ. ಏನು ಉದ್ಯೋಗ ಮಾಡ್ತೀರ ನೀವು? ಗೌಂಡಿ ಕೆಲಸದೇ ಇದನ್ನ ಕುರಿ ಸಾಕಾಣಿಕೆ ಮಾಡೋದು. ಹಾಂ, ಇದ ಫಸ್ಟ್ ಬಿಡಿ ಆಮೇಲೆ ರೀ? ಸಾಕಿದ್ರಿ ಮನಿಗೊಳಗ. ಹಾಂ ರೀ. ಅನುಕೂಲ ಆಗೈತ್ರಿ. ಹೊಳ್ಳಿ ನಮ್ ಕಟ್ಟಾಗ ಜಾಗ ಇದ್ರಿಲ್ರಿ. ಇನ್ನೊಂದ್ ಜಾಗ ತಗೊಂಡಿನ್ರಿ. ಅದ್ರ ಸಡ್ಡು ಬಡ್ದನ್ರಿ. ಸಡ್ಡು ಬಡ್ದ ಕಿಶಿಂದ ನೋಡ್ಬೇಕಾಗ್ತದೆ ಕಿಶಿಂದ ಹೆಚ್ಚು ವಾಡಾಸಿನ್ರಿ. ಈಗ ಎಷ್ಟು ಮರಿ ಇದಾವಣ್ಣ? 22 ಮರಿ ಇದಾವೆ. 22 ಮರಿ ರೀ. ಎಲ್ಲಿ ತಂದ್ರಿ ನಾವಣ್ಣ? ಸಿಂಧನೂರು ರೀ. ಹಾಂ, 2 ದಿವಸ ಆತ ತಂದ್ರಿ? 21 ದಿವಸ ರೀ. ಈಗ ನಿಮ್ಗೆ ಅಲ್ಲಿ ಹೆಂಗ್ ರೇಟ್ ಬಿದ್ದಾವ? ನಾವು ಇವಾಗ ನಮ್ಗೆ ಜಾಗದ ಬಂದು ಬಿಡ್ಬೇಕಾರ 7,000 ಬಿದ್ದಾನ. 7,500 ರೂಪಾಯಿ ಬಿದ್ದಾವ್ರಿ. ಒಂದು ಮರಿಗೆ 7,500 ರೂಪಾಯಿ ಬಿದ್ದ. ಒಂದು 4-5 ಮಂದಿ ಕೊಟ್ಟಿದ್ದೀರಿ. ಹಾಂ, ಅಲ್ಲಿ ಒಂದು 7,200 300 ಬಿದ್ದೀರಿ. ಒಂದು ಖರ್ಚ ಬರ್ಚಾರದ್ರಿ ಖರ್ಚು ರೀ 7,000 ಮಟ್ಟ ಬಿದ್ದಾವ. ಖರ್ಚು ಹಿಡಿದು 7,000 ಮಟ್ಟ ಬಿದ್ದಾವ. ಅಲ್ಲಿ ಏನು ರೇಟ್ ಬಿದ್ದಾವ? ಖರ್ಚು ಬಿಟ್ಟು 7,200 300 ಬಿದ್ದಾವೆ. 7,200 300 ಅಲ್ಲಿ ರೇಟ್ ಬಿದ್ದಾವು. ನಿಮ್ಗೆ ಹೋಗಿ ಬರೋ ಖರ್ಚು ಹಿಡೋದು ಏನಾದ್ರಲ್ಲ ಗಾಡಿ ಬಾಡಿಗೆ ಹಿಡದ ಒಂದು ಮರಿ 7,500 ರೂಪಾಯಿ ಆಗೈತೆ. ಎಷ್ಟು ಮರಿ ಖರೀದಿ ಮಾಡಿದ್ರಿ ನಾ? ಈಗ 34 ಮರಿ ಖರೀದಿ ಮಾಡಿದ್ರಿ. ನಮ್ಮ ದೋಸ್ತಗೆ ಒಂದು 12 ರೀ. ಹಾಂ, ನಮಗೊಂದು 22 ರೀ. 34 ಮರಿ ಖರೀದಿ ಮಾಡಿ. ಹಾಂ, ತಂದ ಕೂಡಲೇ ನೀವು ಏನೇನು ಮಾಡ್ರಿ ನಾವಕ್ಕ? ಏನಿಲ್ರಿ, ಅಟ್ ಬೆಲ್ಲದ ನೀರು ಕುಡ್ಸಿನ್ರಿ. ತಂದ ದಿವಸ ರೀ? ತಂದ ದಿವಸ ಬೆಲ್ಲದ ನೀರು ಕುಡ್ಸಿನ್ರಿ. ಶೇಂಗಾ ಹಾಕಿ ಇಟ್ಟಿವ್ರಿ. ಆಮೇಲೆ ಗ್ವಾಜಿ ಇದ್ರಿಕಲ್ರಿ. ಇದಕ್ಕೆ ಅದೇನ್ರಿ ಎರ್ಗುದ್ರಿ, ಹಳೆ ಎರ್ಗುದ್ರಿ ಗ್ವಾಜಿ ತಂದಿವ್ರಿ. ಮುಂದೆ ಅದು ಫುಡ್ ಇದ್ರಿಕಲ್ರಿ. ಅನಾರತ್ತಕ್ಕೂ ಹಿಂಗೆ ಫುಡ್ ತಂದಿವ್ರಿ. ಗುಲ್ಗಂಜಿ ಕಪ್ ಹೋಗಿ ಒಂದು 10 ಗೊಂಜಾಳ ನೂರು ತೋರಿಸಿದ್ವಿ. ಮಿಕ್ಸ್ ಮಾಡಿ ಹಾಕಕೈತಿವ್ರಿ. ಅದ್ರಿಂದ ಏನೇನ್ರಿ ಹಳ್ಳ ನೆಗಡಿ ಆಗಲ್ದಂಗ ಆಟ ಇದ್ರಿ ಏನ್ ಇರುತ್ತಲ್ಲ ಅದೇನು ಪೈನಾಪಲ್ ಏನ್ರಿ ಅದನ್ನ ಯೂಸ್ ಮಾಡಕೈತಿವ್ರಿ. ಮುಂಜಾನೆಯಿಂದ ಸಂಜೆವರೆಗೆ ಏನೇನು ವ್ಯವಸ್ಥೆ ಮಾಡ್ತೀರಣ್ಣ? ಮುಂಜಾನೆ ರೀ ಬೆಳಿಗ್ಗೆ ಮಿಕ್ಸಿ ಕೊಡ್ತೀವಿ. 3 ಜ್ಯೂಸ್ ಕೊಡ್ತೀವಿ. ಹೌದ್ರಿ? ಹಾಂ ರೀ. ಆ ನಂತರ ಒಂದು ಸೈಲೇಜ್ ಕೊಡ್ತೀವಿ. ಸೈಲೇಜ್ ಆದ ನಂತರ ಒಳ್ಳೆ 9-10 ಗಂಟೆ ಸುಮಾರು ಶೇಂಗಾ ಹೊಟ್ಟು ಕೊಡ್ತೀವಿ. ಬೆಳಿಗ್ಗೆ ಹೊಳ್ಳಿ ಸಂಜೆ ಗಂಟೆ ಹೇಳೋದಿಲ್ಲ. ಹೆಂಗ್ರಣ್ಣ ಮುಂಜಾನೆ ಫಸ್ಟ್ ಮುಂಜಾನೆ? ಹಾಂ ರೀ. ನಿಮ್ಮದು ಫುಡ್ ಕೊಡ್ತೀರಿ ಬೆಳಗ್ಗೆ. ಆ ನಂತರ ಲೆಗೆಚ್ ಇದು ಕೊಡ್ತೀನಿ ರೀ. ಸೈಲೇಜ್ ಕೊಟ್ಟ ನಂತರ ಹೊಳ್ಳಿ 1 ತಾಸು ಬಿಟ್ರಿ ಶೇಂಗಾ ಹೊಟ್ಟು ಕೊಡ್ತೀನಿ. ಹಾಂ ರೀ. ಶೇಂಗಾ ಹೊಟ್ಟು ಕೊಟ್ಟು ಕ್ಲೋಸ್ ರೀ. ಮತ್ತು ಮಧ್ಯಾಹ್ನದ ಏನಾರ ರೀ? ಹಾಂ, 5 ಗಂಟೆಗೆ ಹೊಳಿಗೆ 5 ಬಂದು ಇನ್ನೂ ತಿನ್ಸಿನ್ರಿ. ಮುಂದೆ ಸೈಲೇಜ್ ಬಿಟ್ಟಿನ್ರಿ. 9 ಗಂಟೆಗೆ ಒಂದು ಶೇಂಗಾ ಹೊಟ್ಟು ಬಿಡ್ತಾನೆ ರೀ. 9 ಗಂಟೆಗೆ ರೀ? 9 ಗಂಟೆಗೆ. ಹಾಂ ರೀ. ಅದು ನೀವು ಅಂದ್ರೆ ಮುಂಜಾನೆ ಡ್ಯೂಟಿಗೆ ನಿಮ್ಮ ಕೆಲ್ಸಕ್ಕೆ ಹೋಗೋದ್ರೊಳಗೆ ವ್ಯವಸ್ಥೆ ಮಾಡಿ ಹೋದ್ರೆ ಈ ಡ್ಯೂಟಿ ಮುಗಿಸಿ ಹೋಗಿಬಿಡ್ತೀರಿ? ಮತ್ತೆ ಸಾಯಂಕಾಲ? ಓಹೋ, ಅಲ್ಲಿ ಡ್ಯೂಟಿ 5 ಗಂಟೆಗೆ ಮುಗಿಸ್ಕೊಂಡ್ಬಂದು ಇಲ್ಲಿ ಚಾಲೋ ರೀ? ಹಾಂ ಹಾಂ. ಈಗ ನೀವು ಬಂದು ಈಗ ಸೈಲೇಜ್ ಹಾಕಿದ್ರಿ? ನುಚ್ಚು ಹಾಕ್ಯಾರ್ರಿ, ಫುಡ್ ಹಾಕ್ಯಾರ್ರಿ. ಹಾಂ ರೀ. ಸಂಜೆ ಮುಂದೆ ಊಟ ಮಾಡಿ ನಮಾಜ್ ಮಾಡ್ಕೊಂಡ್ ಬಂದು ಒಮ್ಮೆ ಹೊಳ್ಳಿ ಶೇಂಗಾ ಹೊಟ್ಟು ಕೊಡ್ತಾನೆ. ಶೇಂಗಾ ಅಂದ್ರೆ ತೊಗರಿದಾರೆ. ಬಗೆಹರಿತಾರ್ರಿ. ಈಗ ಮಧ್ಯಾಹ್ನ ಹಂಗೆ ಎಕರೆಗೆ ಹುಡುಗ ಅಡ್ಡಾಡ್ತಾರ್ರಿ. ಹಾಂ, ಮಳೆಯಾಗ 2 ಕೂಡ ಸಂಜೆ 2 ಕೂಡ ನೀರು ಅಟ್ಟ ಬಿಟ್ಟು ಹಾಕಿರ್ತೀವಿ.
ತಂದ ಕೂಡಲೇ ಜಂತುನಾಶಕ ಔಷಧ ಹಾಕಿರ್ರಿ? ಜಲ್ದಿ ಔಷಧ ಹಾಕಿರ್ಲಿ ಅದನ್ನ. 2 ದಿವ್ಸಕ್ಕೆ ಹಾಕಿರಿ? ಅದನ್ನ ತಂದು ಮರನೇ ದಿವಸ ನಿಮ್ಮನ್ನ ಕೇಳ್ಕೊಂಡು ಹಾಕಿದ್ರಲ್ಲ. ಹಾಗೆ ಎಲ್ಲ ಬರ್ಬೇಕು. ಅವು ಜಂತುನಾಶಕ ಹಾಕಿದ ಕೂಡಲೇ ಉಚ್ಕೋದ ಏನಾರ ಅದು ಏನು ಮಾಡಿಲ್ರಿ, ಏನಿಲ್ರಿ? ಯಾವ ಏನಿಲ್ರಿ, ಸುಮ್ ಇದ ನಮ್ಗೆ ಸೈಲೇಜ್ ಅಡ್ಡ ಫರ್ಕ್ ಬಂದ ಕೂಡಲೇ ಒಂದ್ ಮರಿ ಉಚ್ವಾತದ್ರಿ. ಓ, ಇದೊಂದ ಮರಿ ಉಚ್ಕೊಂಡೈತ್ರಿ? ಇದೊಂದ್ ಮರಿ ಹೆಚ್ಚೈತಿ ನೋಡ್ರಿ. ಸೈಲೇಜ್ ಫರ್ಕ್ ಆತ್ರ ಸೈಲೇಜ್ ಫರ್ಕ್. ನೀವೀಗ ತಂದಕ್ಕಿಂತನೂ ಈಗ 20 ದಿವಸ ನಿಮಗೆ ಮರಿ ಗ್ರೋತ್ ಬಂದಾವ ಅನ್ಸತ್ರಿ? ಫರ್ಕ್ ಇದೆ. ಫರ್ಕ್ ಆಗ್ಯಾವ. ಹಾ, ಈಗ ನಾನು ಹುಡುಗತ್ರ ನಿಮ್ಮ ಮೊಬೈಲ್ ವಾಟ್ಸಪ್ ಇಟ್ಟಿರಲ್ಲ, ಕನ್ಫರ್ಮ್ ಆಗ್ಬೇಕು. 2 ದಿವಸ ಕನ್ಫರ್ಮ್ ಬರ್ತಾರೆ. ಹೌದೌದೌದ್ರಿ. ಅದೇ ರೀ, ನನಗೆ ನೀವು ಫಸ್ಟ್ ದಿವಸ ತಂದಾಗ ಏನು ನನಗೆ ಇಂಥವು ಮರಿ ತಂದ ನಾನು ಅಂತೇಳಿ ವಿಡಿಯೋ ಬಿಟ್ಟಿದ್ದಿಲ್ಲ ರೀ. ಅದಕ್ಕೆ ಕಂಪೇರ್ ಮಾಡ್ರೆ ಬಂದವ್ರಿ, ಫಾಸ್ಟ್ ಗ್ರೋತ್ ಬಂದವ್ರಿ. ಮರಿ ಅಗ್ರಿ ದುಂಡಾಗ್ಯಾವು, ನುಣುಪಾಗ್ಯಾವ್ರಿ. ಮುಂದೆ ನೀರಿನ ವ್ಯವಸ್ಥೆ ಇಲ್ಲಿ ಎಲ್ಲ ಮಾಡಿಬಿಟ್ರಿ, ಕಂಟಿನ್ಯೂಲಿ ಇಟ್ಬಿಟ್ರಿ ನೀರು. ನಾ ಇದೇ ತರ ಹೇಳ್ತೀನಿ ನೋಡ್ರಿ. ನಾ ಯಾಕಂದ್ರೆ ಮರಿ ಸಾಕಾಣಿಕೆ ಮಾಡೋರು ನೀರು ಅದಕ್ಕೆ ಸಾಕಷ್ಟು ನೀರು ಒದಗಿಸ್ಬೇಕಾಕೈತ್ರಿ. ಹಾಂ ರೀ. ಓಹೋ, ಅಬ್ಸರ್ವೇಷನ್ ಮಾಡ್ತೀರಿ? ಹೌದ್ರಿ. ಮತ್ತೆ ಈಗ ಸರಿ ಹಾಂ ರೀ. ಯಾವ ಬಾಯ್ ಹಾಕೊಂಡು ನಿಂತ್ಬಿಡ್ತಾರೆ. ಮತ್ತೆ ಅದು ಯಾಕೆ ತಿನ್ನಾಕತ್ತಿಲ್ಲ, ಅದಕ್ಕೆ ನಾವು ಮುಸುರಿ ಹೆಸರು ಜಡ್ ಬಂದಿತ್ತು, ಅದನ್ನ ರಿಪೇರ್ ಮಾಡ್ಬೇಕ್ರಲ್ಲ. ಮತ್ತೆ ನಾ ಮರಿತಂದ್ರೆ ಮೇವು ಹಾಕಿ ಹೊರಗೆ ಹೊರಗೆ ಕೊಡ್ತೀವಿ. ಮತ್ತೆ ಒಂದ ಮರಿ ಡ್ಯಾಮೇಜ್ ಆತಪ್ಪ ಅಂದ್ರೆ ಆಯ್ತರ ಪಕ್ಕೈತಿ ನಾವು ಇದ್ರಿ ಟಾನಿಕ್ ರೀ. ಲಿವರ್ ಟಾನಿಕ್. ಇದು 5 ml ನೀವು ಕೊಡ್ತಿದ್ರಲ್ಲ. ಇದನ್ನ ಹೆಂಗೆ ನೀವು ಎಟ್ ಎ ಟೈಮ್ ಕೊಡ್ತೀರಿ? ಇದು ಬೆಳಿಗ್ಗೆ ಟೈಮ್ ಕೊಡ್ತಾನೆ. ಬೆಳಿಗ್ಗೆ 2 ದಿವಸಕ್ಕೆ ಅದು ಕೊಡ್ತಾನೆ. 5 ml ಕೊಡ್ತೀರಿ. ಮುಂದೆ ಇದು ಪೈನಾಪಲ್ ಏನ್ರಿ ನೀವು ತಂದುಕೊಂಡು ನೀವು ಹೇಳಿದ್ರಲ್ಲ. ಪೈನಾಪಲ್ ಏನ್ರಿ ಒಂದು 5 ಇದನ್ನ ಕೊಡ್ತಾನೆ ರೀ ಅದನ್ನ. ಪೈನಾಪಲ್ ಹಾಂ ರೀ. ಒಳ್ಳೆ ಜಂತಿನ ಔಷಧ ರೀ. ಜಂತಿನ ಔಷಧ, ಡಿವರ್ಮಿಂಗ್ ಜಂತಿನ ಔಷಧ. ಮುಸುರಿ ಪಸರಿ ಹಚ್ಚಾದ್ರ ಕೊಡೋದು ನೋಡ್ರಿ. ಮುಸುರಿ ಪಸರಿ ಅಟ್ಟಿ ಹಚ್ಚಿ ಅಂದ್ರೆ ಒಟ್ಟು ಎಲ್ಲ ಔಷಧ ಇಟ್ಟಿರಿ ಎಮರ್ಜೆನ್ಸಿ ಒಟ್ಟು. ಈಗೇನು ಇಂಜೆಕ್ಷನ್ ಪಂಜೆಕ್ಷನ್ ಅದು ಏನು ಮಾಡಿಲ್ರಿ? ನೀವೇನು ಇಂಜೆಕ್ಷನ್ ಕೇಳಿದ್ರಲ್ಲ, ಏನು ಗಾದ್ರ ಅನ್ನಕತ್ರೆ ಮತ್ತೆ ರಾಮ ಅದಾರವ. ಮುಂಜಾನೆ ಬೆಳಿಗ್ಗೆ ಹೇಳಿದ್ರಲ್ಲ ನಿಮಗ, ಬೆಳಿಗ್ಗೆ ಅದಕ್ಕೆ ಇದನ್ ಕೊಡ್ತಾನೆ, ನೂಸ್ ಕೊಡ್ತಾನೆ. ನೂಸ್ 6 ಗಂಟೆಗೆ 6:30 7 ಗಂಟೆಲ್ಲ ನೂಸ್ ಕ್ವಾರ್ಟರ್ ಪೆಟ್ಟಿಗೆ ನೆಗೆಟಿವ್ ಮಾಡ್ತಾನೆ. ಕುಲ್ಲ ಮಾಡಿದ ಪೆಟ್ಟಿಗೆ ಸೈಲೇಜ್ ಕೊಡ್ತಾನೆ. ಸೈಲೇಜ್ ಕ್ವಾರ್ಟರ್ ಕೊಡ್ಲಿ ಹಾಳೆ 9 ಗಂಟೆ ಸುಮಾರು ಒಂದು ಶೇಂಗಾ ಔಟ್ ಕೊಡ್ತಾನೆ. ಅದ್ರ ಮ್ಯಾಲ ನಾವು ಟಾನಿಕ್ ಹಾಕೋದಂತ ನೀವು ಹೇಳಿರ್ತಿರ್ಲ. 15 ದಿವಸಕ್ಕೆ ಟಾನಿಕ್ ಮಾಡ್ಲಿಕ್ಕೆ 5 ಲೀಟರ್ ತಂದಿರ್ತೇನ್ರಿ. ಒಂದ್ 2 ದಿವಸಕ್ಕೊಮ್ಮೆ 4 ಲೀಟರ್ಕೊಮ್ಮೆ ಇದನ್ನ ಟಾನಿಕ್ ಕೊಡ್ತಾನೆ 5 ml ರೀ. ಇನ್ನೇ ಖಾತ್ರಿ ಮತ್ತೆ ಯಾವ ಮರಿ ಹಂಗ ಏನಾರ ನೂಸ್ ಹಸಾಗಿದ್ದು ಮುಸುರಿ ಹಸಾಗಿದ್ದಪ್ಪ ಅಂತಂದ್ರೆ ಅವ್ ಕಟ್ಟ ತಂದನ್ರಿ ಔಷಧ ನಿಮ್ ಕೇಳಿ ತಂದನ್ರಲ್ಲ, ಅದನ್ನ ಹಾಕೊಡ್ತಾನ್ರಿ. ಈಗ ಹಂಗೆ ನಮ್ಗೇನ ಯಾವ ಹೊಟ್ಟಿ ಬಿಟ್ಟಳು ಹಂಗೆ ಆಗಿದೆ ಏನ ಹೊಟ್ಟಿ ಉಬ್ಬರ ಹಿಕ್ಕಿ ಉಚ್ಕೋದು ಪಚ್ಕೋದು ಏನ್ ಸಮಸ್ಯೆ ಇಲ್ರಿ. ಅದೊಂದ ಸೈಲೆನ್ಸ್ ಚೇಂಜ್ ಮಾಡ್ಕೊಂಡು ಅದೊಂದು ಮರಿ ಉಚ್ಕೋದ. ಸೈಲೆನ್ಸ್ ಸ್ವಲ್ಪ ಸಮಸ್ಯೆ, ಸೈಲೆನ್ಸ್ ಸ್ವಲ್ಪ ಫರ್ಕ್ ಬನ ನಿಮ್ಗೆ ಏನಂತ ಒಂದ್ ಮರಿ ಉಚ್ಕೊಳಾಗುತ್ತೆ. ಓಹೋ, ಹೌದೌದ್ರಿ. ಮತ್ತೆ ಇನ್ನೊಂದ್ ಏನಕ್ಕಂದ್ರೆ ನಾವು ಗುಣಮಟ್ಟದ ಆಹಾರವನ್ನ ಇದಕ್ಕೆ ಒದಗಿಸ್ಬೇಕಾಗತ್ತೆ. ಯಾಕಂದ್ರೆ ಮರಿ ಸೂಕ್ಷ್ಮ ಬಾಳ್ರಿ, ಗುಣಮಟ್ಟದ ಆಹಾರ ಬೇಕಾರೆ. ಇದು ಬಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಕೆಲವು ಮಂದಿ ಏನ್ ಮಾಡ್ತಾರ್ರಿ, ಏನ್ ಬಿಡಪ್ಪ ಅದಮ್ಮ ಗೌಡಿ ಕೆಲಸ ಮಾಡ್ತಾನೆ ಎದಕ್ ಬೇಕಾಗಿತ್ತು ಅಂದಾರ ಅಂತಾರೆ. ನಮಗೆ ಹೆಂಗೈತ್ರಿ 2 ಮರಿ ಕಟ್ಟಿಕೇಶನ್ ನಾವ್ ಇದ್ರಾಗ ಅನುಭವಿಸಿ ನಿಂದ್ರಿ ನಾ ಮನ್ಯಾಗ 2 ಮರಿ ಕಟ್ಟಿ ಲಾಸ್ ಆಗಿಂದ ಅದ್ರಾಗ ಲಾಸ್ ಆಗಿಂದ ಚತುರ್ ಮರಿ ನಮ್ ಸಕ್ಕಿಲ್ ಒಂದಂಗ್ ಮಾಡಿದ್ರಿ ನಾವು. ಕೊಂಬ್ ಕೀಳಾಕ್ ಹೋದ್ರಿ, ಮರಿ ಮೆಸಿದ್ರಿ. ಹೊಸ ಹಿಡಿಕೆದಮ್ ಬಂದಾಗ ಕೊಂಬ್ ಕೆತ್ತಕೇಶನ್ ಮರಿ ಪಟ್ಟಿ ಕೆತ್ತ ನಾನು ಹೋಗಿ ಮರಿ ಚೆನ್ನಾಗಿರಿ. ಹೆಲ್ಪ್ ಮಾಡಕ್ ನಮ್ಗ ಮಾಡೋಣ ಸರ, ಮಾಡೋಣ್ರಿ. ಯಾಕಂದ್ರ ನೀವು ಗೌಂಡಿ ಕೆಲಸ ಮಾಡ್ಕೊಂತನ ಅದ್ರ ಈ ಕುರಿ ಸಾಕಾಣಿಕೆ ಮಾಡತ್ರಲ್ಲ, ನಮಗ ಅದ್ ಬಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಎಷ್ಟೋ ಜನ ಯುವಕರ ಕೆಲಸ ಇಲ್ದ ಖಾಲಿ ಮಂಡ್ ಅಡ್ಯಾಡ್ತಿರ್ತಾರ್ರಿ. ಅಂತವ್ರ ಮಾಡಕ್ ಮನಸ್ ಮಾಡಂಗಿಲ್ಲ. ಈಗ ನೀವ್ ಮಾಡಾಕ್ತಿರ್ಲ ರೀ. ಏನ್ ಹೇಳಕ್ ಬರಂಗಿಲ್ಲ. ದಿವಸ ಸಂಜಾನ ಒಂದ್ 500 ರೂಪಾಯಿ ಗಳಿಸ್ಬೋದಾಕ್ರಿ. ಆಜನೆ ಬೇರೆ. ಮತ್ತೆ ಇನ್ನೊಂದ್ ದಿವ್ಸ ಮಂದಿ ಐತ್ರಿ, ದಗದ್ ಅನ್ಕೊಂಡು ಮೈ ತಪ್ಸೋದು ಆರಾಮಿಲ್ಲ, ಯಾರ್ದಾರ ಒಂದ್ ನೈಟ್ ಕೊಡೋದು, ಯಾರಿಗಾರ ಏನಾರು ಮಾಡ್ಕೊತ ಹೋಗುದು. ಆ ಮಂದಿನೂ ಐತೆ, ಅಂತ ಮಂದಿ ತಕ್ಕ ಆಗೋದು.
ಅವ್ರದ ಬೇರೆ ಅಲ್ಲ ಇದು ಬೇರೆ ನಂದು ಟಾನಿಕ್ ಅದನ್ನ 5 ಲೀಟರ್ ಇದನ್ನ ಹಾಕಿರಲ್ಲ ಬ್ರೋಟಾನ್ ರೀ 5 ಲೀಟರ್ ಐತಿ ನೋಡ್ರಿ ನೀವು ರೈತ ತಂದಿರಿ ಹಾ 5 ಲೀಟರ್ ಹಾಕಿರಿ ಬ್ರೋಟಾನ್ ರೀ ನೋಡ್ರಿ ಹಾ ಏನ್ ರೇಟ್ ಅಣ್ಣ ಇದು ಏನ್ ರೇಟ್ ಕೊಟ್ರಿ ಇದನ್ನ ಇಲ್ಲಿ ಇದ್ರಾಗ್ರಿ ಮೆಡಿಕಲ್ದಾಗ 2000 ಮ್ಯಾಗ ಹೇಳ್ರಿ ಎಟ್ರಿ 2000 ಮ್ಯಾಗ ಹೇಳ್ರಿ ಮೆಡಿಕಲ್ದಾಗ ರೀ ಮತ್ತೆ ನೀವು ಅದನ್ನ ಕಡಿಮೆ ಕೊಟ್ಟಲ್ಲ 1800 5 ಲೀಟರ್ 1800 ನಮ್ಮಲ್ಲಿ ಹೋಲ್ಸೇಲ್ ಎಲ್ಲಿ ಸಿಗ್ತದ್ರಿ ಹಾ ಮರಿಗೋಳಣ್ಣ ಶೈನಿಂಗ್ ಗ್ರೋತ್ ಚಂದ ಬಂದವ್ರಿ ಚಲೋ ಮೇಂಟೈನ್ ಮಾಡ್ರಿ ಅಟ್ಟ ಸಡ್ಡ ಚಿಕ್ಕದಾಗಿದ್ರು ಸಹಿತ ಏನತ್ತಲ್ಲ ಮರಿ ಸಾಕಾಣಿಕೆ ಇದನ್ನ ಸ್ವಲ್ಪ ನನ್ನ ದಿವಸ ಒಂದೇ ಎಲ್ಲ ಮಾಡಿ 300 ಪಗಾರ ಸಾಕಾಗೈತಿ ಇದೊಂದು ಸಾರಿ ದಿನ ಹೌದೌದೌದು ಯಾಕಂದ್ರೆ ಒಬ್ಬರಿಗೆ ಹುಡುಗರು ಬರ್ಮಟ್ಟ ಅವಕ್ಕ ಸರಿ ಕರ್ಸಾರ ಹೋಗ್ತಿಲ್ಲ ಒಂದ್ 300 ಆದ್ರ ಆಗಲ್ರಲ್ಲ ಹೌದಲ್ರಿ ದಿವ್ಸಕ್ಕೆ 300 ರೂಪಾಯಿ ಪಾರ್ಟ್ ಟೈಮ್ ಮಾಡಿದಂಗ ಹೌದು ಮತ್ತೆ ನೀವು ಗ್ರೌಂಡಿ ಕೆಲಸ ಜೊತೆ ಯಾವಾಗ ನಿಮ್ಗೆ ಹಿಂಗ ಆ ಕೆಲಸ ಈ ಕೆಲಸ ಯಾವಾಗ ಬೇಸರ ಮಾಡ್ಕೋದಲ್ಲಿ ಏನಾತ ಆ ತರ ಏನಾಗಿಲ್ಲ ಎಲ್ಲ ಟೈಮ್ ಮೇಂಟೈನ್ ಮಾಡ್ತೀರಿ ಇದಕ್ಕೊಂದ್ ಬ್ಯಾಸರಕ್ಕೆ ಅದಕ್ಕೊಂದೊಂದು ಕಾರಣ ಐತ್ರಿ ಅಣ್ಣ ಹಾನ್ರಿ ಹೆಂಗ್ ಕಾರಣ ಅಂದ್ರೆ ಮನುಷ್ಯ ಮಾಡ್ಬೇಕನ್ನೋದು ಹಠ ತೊಳಿತಪ್ಪ ಅಂದ್ರೆ ಇವತ್ತು ಗುಡ್ ಎದುರಿಸೋದಕ್ಕ ಹಾ ಹೌದಲ್ರಿ ಮತ್ತೆ ಹೌದೌದ್ರಿ ಕರೆಕ್ಟ್ ಇಲ್ಲ ಇವತ್ತು ಲೆಕ್ಕ ತಗೊಟ್ಟು ಬಲ್ರಿ ಹಾ. ಬ್ಯಾಸರ ಅದನ್ನ ಹಾಯ್ತು ಹೋಗ್ಕೊಂಡಪ್ಪ ಅನ್ನೋದು ಪವರ್ ಅಂತ್ರಂತೆ ಹಾ ಮತ್ತ ದುಡಿಯೋದಿಲ್ಲ ಅವಂಗ್ರಿ ಹಾ ಒಂದ್ ಪೈಲೆ ಎತ್ತಕ್ ಆಗುದ್ರಿ ಮನಿ ನಡಿ ಎತ್ತಕ್ ಆಗುದ್ರಿ ನನ್ನ ಮನಕಾಲ್ ನುಸಾಕ ಕೂತ್ ಬಿಡ್ತಾನ ಯಾಕಂಗ ಅವಂಗ ಹತ್ತದ ಬೇಡ ಆಗಿರತ್ರಿ ಹತ್ತದ ಬೇಡ ಆಗಿರತ್ತೆ ಮನುಷ್ಯ ನಂತಲ್ಲಿ ಹಠ ಅನ್ನೋದ್ರಿ ಮಾಡ್ಬೇಕಲ್ಲ ಅನ್ನೋಂಥದ್ದು ಹೌದೌದ್ರಿ ಮತ್ತೆ ಇನ್ನೊಬ್ಬರದಾಗ ಗೋನ್ ಮುರದ ಇನ್ನೊಬ್ಬರಿಗೆ ಹಂಗ ಲಪಡ ಮಾಡಿ ನಡೆದಿದ್ರ ಹೌದೌದ್ರಿ ಹಂಗ ಏನ್ ಮಾಡಂಗಿಲ್ಲ ಈ ಕುರಿ ಸಾಕಾಣಿಕೆ ಒಳಗ್ರಿ ಎಷ್ಟೋ ಜನ ಯುವಕರ ಸಾಕಾಣಿಕೆ ಮಾಡಕ್ ಬರ್ತಾರೋ ಸ್ವಲ್ಪ ದಿವ್ಸ ಮಾಡ್ತಾರೋ ಬಿಡ್ತಾರೋ ಕೆಲವೊಬ್ರು ಅದ್ರಾಗ ಏನ್ ಲಾಭ ಐತಿ ಬಿಡಪ್ಪ ಅಂತೇಳಿ ಸಾಕಾಣಿಕೆ ಮಾಡಕ್ ಆ ಗೋಜಿಗೆನ ಹೋಗಂಗಿಲ್ರಿ ಅಂತ ಯುವಕರಿಗೆ ನಿಮ್ಮ ಸಲಹೆ ಏನ್ ಕೊಡ್ತೀರಣ್ಣ ನೀವು ಒಬ್ರು ಈಗ ಹೇಳಿದ್ರಲ್ಲ ನಮ್ 300 ಪಗಾರ ಇದ್ರೆ ಸಾಕೈತಿಲ್ರಿ ಈಗ ಫೈನಲ್ ಒಮ್ಮೆ ನೀವು ಬೇಕಾದ್ರೆ ಅದನ್ನ ಇದನ್ನ ಮಾಡಕ್ರಿ ಎಷ್ಟಾಗೈತಿ ಎಷ್ಟು ಖರ್ಚು ಬಂದೈತಿ ಎಲ್ಲ ನೀವು ಅವಾಗ ಆ ಮಂದಿಗೆ ಸ್ವಲ್ಪ ಮಾತಾಡೋದಿರಿ ಈಗ ನಾವು ಬ್ರದರ್ ಶೇಂಗಾ ಹೊಟ್ರಿ ಅದು ಹಾ ಇದನ್ನ ಯಾವ ಟೈಮ್ನ ಹಾಕ್ತಿರಣ್ಣ 9 ಗಂಟೆಗೆ ರೀ ಹಾ ಇದು ಎಲ್ಲಿ ತಂದ್ರಿ ಇದನ್ನ ರಾಮದುರ್ ಸೈಡ್ ಹೋಗಿದ್ದೀರಿ ರಾಮದುರ್ ಸೈಡ್ ಇದನ್ನ ಹೆಂಗ್ ನೀವು ತೂಕದ ಮೇಲೆ ತಂದ್ರಿ ಏನ ಉದಿಗಿನ ಹಾ ಅದ ಹೆಂಗ್ರಿ ಅದು ಏನ 15,000 ಹಾ ಎಷ್ಟ್ ಆತ್ರಿ ಅದ 30 ಬೋದ್ ಆತ ನೋಡ್ರಿ ನಾ ಒಳಗ್ ಬೆಳೆದಿರ್ತೀವಿ ಯಾಕ ಓಹೋ 30 ಬೋದ್ ಆತ್ರಿ 30 ಬೋದ 30 ಬೋದ್ ಆತ್ರಿ ಹಾ ಇವು ಗಾಡಿ ಬಾಡಿಗೆ ಪಾಟಿಕೇಶನ್ ಆಳುಗಳು ಹೋದೇನ್ರಿ ನಾವು ತುಂಬ್ಕೊಂಡ್ ಹೆರ್ಕೊಂಡ್ ಬಂದ್ರಿ ಫುಡ್ ಏನ್ರಿ ಇದ ಹಾ 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 ಇದನ್ನೊಂದೇ ಒಂದ್ 2-3 ಸೇರ್ ಕೊಡ್ತಾನ್ರಿ ಓಕೆ ಸರ್ ಗೊಂಜಾಳ ನೋಡ್ತೈತಿ ಒಂದ್ 2 ಗೊಂಜಾಳ ನುಚ್ಚೈತ್ರಿ ಓಹೋ ಒಂದ್ರ 2 ಬಗ್ ಗುಂಜಾಳ ನುಚ್ಚು ಹೊಡ್ಸಿರ್ರಿ ಹಾನ್ರಿ ಅದನ್ನ ಅದ್ರಾಗ ನಿಮ್ಮರ ಮಿಕ್ಸ್ ಮಾಡ್ತಾರ ಹಾ ನಮ್ ತೊಗರಿ ಹೊಟ್ರಿ ಈಗ ನಿನ್ನೆ ಮಣ್ಣು ತಂದಿಲ್ಲ ಹಾ ಈಗ ಹೆಂಗ ಅಂತ ನೋಡ್ಬೇಕ್ರಿ ಈ ಸೈಲೇಜ್ ನೀರು ಸೈಲೇಜ್ ರೀ ಹಾ ಇದನ್ನ ಹೆಂಗ್ ತಂದ್ರಿನ ಇದು 3,100 ರೂಪಾಯಿ ಚೀಲ್ರಿ 300 ರೂಪಾಯಿ 8 ಕೆಜಿ ಬರುತ್ರಿ ಕೆಜಿ ಅನ್ನ ಹೆಚ್ಚಾಕೈತಿ ಕಡಿಮೆ ಆಕೈತಿ ಅಂದ್ರೆ ನಾವ್ ನಿನ್ನೆ ಅಕಸ್ಮಾತ್ ಕೆಜಿ ಲೆಕ್ಕ ಮಾಡಿ ಒಂದ್ 38-40 ಮಟ ಐತ್ರಿ ಅದ. ನಮಸ್ಕಾರ ಸ್ನೇಹಿತರೆ, ಇವು ಮರಿಗಳು ಏನು ನೋಡಕತ್ತಿರಲ್ಲ, ಇವು 20 ದಿವಸದ ಹಿಂದೆ ಸಿಂಧನೂರಾಗ ತಂದಾರ ನೋಡ್ರಿ. 20 ದಿವಸದಿಂದ ಏನು ತಂದ್ವಿ ಅಂತ ಹೇಳಿದ್ರಲ್ಲ ರೀ, ಸಿಂಧನೂರಾಗ ರೀ 7,200 ರೂಪಾಯಿದಂಗೆ ಏನತ್ಲೆ ತಂದಿದ್ದೀವಿ ರೀ ಮರಿಗಳು ರೀ.